ವಾಯ್ಸ್ ಇಲ್ಲಿ ನೋಡಿ. ಇರಪ್ಪ ರಾಜು, ಐ ಡೋಂಟ್ ನೋ ಎಲ್ಲಿಗೆ ಅಂತ. ಬೆಟ್ಟದ ಮೇಲಿಂದ ಎಲ್ಲೋ ಸಂದಿಗೆ ಹೋಯ್ತಾ ಇದ್ದೀನಿ. ಎಲ್ಲಿಗೆ ಹೋಯ್ತಾ ಇತ್ತಪ್ಪ ಇದು? ಯಾವ ಥರ ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಹೊಡಿತಾ ಇತ್ತು ನೋಡಿ ಅಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಬಂದು ನೋಡ್ಬೋದು ಲೈನ್ ಅಪ್ಗಳು. ಒಂದು ಡ್ಯೂಕ್ 200, ನನ್ನ KLX, ನಮ್ಮ ಮಾಮೂಲಿ ಎಕ್ಸ್ಟ್ರೀಮ್ R15 ಮತ್ತು ಎಕ್ಸ್ಪಲ್ಸ್ 210 ಇದೆ. ದ ಮೈನ್ ವೆಹಿಕಲ್ ಬೇಕಾಗಿರೋದು ಬಂದು ಎಕ್ಸ್ಪಲ್ಸ್ 210 ನಮಗೆ. ಕಂಪೇರ್ ಮಾಡೋಣ ಬನ್ನಿ ಒಳ್ಳೋಣ. ಯಾವ ಹೊಸದು ಯಾವ್ದಾದ್ರು ಜಾಕೆಟ್ ಇಸ್ಕೊಬೇಕು, ರೈಡಿಂಗ್ ಜಾಕೆಟು DSG. ಬ್ರಾ ಯಾವ ಸೈಡ್? ಉಳ್ಳಾಳ ಮೇಲೆ ಇಲ್ಲ ನೈಸ್ ರೋಡ್ ಹತ್ತನ? ನೈಸ್ ರೋಡ್ ಎತ್ಕೊಳ್ಳೋಣ ಬ್ರೋ. ಅವ್ನು ಹಿಂದೆ ಕೂತಿರೋನ್ನ ಮುಂದೆ ಕಳಿಸ್ಬಿಟ್ಟು ಅವ್ನಿಗೆ ಪೇ ಮಾಡೋಕ್ಕೆ ಹೇಳು. ಅವ್ನಿಗೆ ಎಲ್ಲರೂ ಹಾಕದ ಇಲ್ಲ, ತಿರ್ಗೋಲೆಲ್ಲ ಬಿಚ್ಚಬೇಕು, ಹಿಂಸೆ. ಹ್ಞೂ ಬ್ರೋ ಮಾಡಬೇಕು. ನಿಜ ಮಾಡಬೇಕು. ಬೆಳ್ಬೆಳ್ಳಿ ಇರ್ತಾರೆ. ಕೇಳ್ರಿ ಅವ್ನ ಅವತ್ತು ನಾವು. ನೀನೇನು ಬ್ರೋ ನೀನು? ವೀಲರ್ ಬಾಯ್. ಏನು ಬಾಯ್ಸ್ ಎಲ್ಲ ಹಿಂಗೆ ಹೋಯ್ತಾ ಇದ್ದೀರಾ? ನಾವು ಹೊರಡೋಣ ಆರಾಮಾಗಿ, ಮೆತ್ತಗೆ ಹೋಗೋಣ ಬಾಯ್ಸ್. ನಮ್ಮ ಗಾಡಿ ಮಾಡಿದ್ರೆ ಸ್ಪೀಡ್ಗಲ್ಲ, ಗೊತ್ತಲ್ಲ ಏನಂತ ಬಿಡ್ತಾ ಇಲ್ವಾ? ಓಮ ಅವತ್ತು ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ದು? 4 ಗಂಟೆಗೆ ತಾನೇ? 5 ಗಂಟೆ ಮೇಲಂತೆ. ನೀವು ಹೊರಡೋಣ, ಏನೂ ಮಾಡೋಕ್ಕಾಗಲ್ಲ. ಯಾವ ರೋಡಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಅದೇ ರೋಡಲ್ಲಿ ಹೋಗೋದು. ಬೆಳ್ಳಿಗೆ ಕಾಪ ಅವಳಿ ರೀ. ಯಾರು ಎದೊಳ್ತಾರೋ ಇಲ್ವೋ, ಈ ಪೊಲೀಸವ್ರಂತೂ ಬಂದು ಅಡ್ಡಾಕ್ಬಿಟ್ಟಿರ್ತಾರೆ ಬೆಳ್ಳಿಗೆ. ಟೈಮ್ ನೋಡ್ರಿ, ಇಲ್ಲಿ 4:31. ಇಲ್ಲೂ ನೋಡಿ, ಇಲ್ಲೂ ಅವರೇ ಲಾರಿ ಅವ್ರ ಹತ್ರ ಕಸ್ ಮಾಡ್ತಾ ಅವ್ರ ಬಾಯ್ಸ್ ಆಗಲಿ. ಅವ್ನು ಏನಪ್ಪ, ಅವ್ನು ಪೊಲೀಸ್ ಬೆಳ್ಳಿಗೆ ಹಾಕೊಳಕ್ಕೆ ಬರ್ದ. ಅವ್ನು ನೋಡ್ದ ಸೈಕ್ ನನ್ನ ಮಕ್ಕಳಪ್ಪ. ಹೆಲ್ಮೆಟು ಡಬಲ್ ಡೇರಿಂಗ್ ಇರುತ್ತೆ, ಹಾಕೋಬೇಕು. ನೋಡ್ತಾ ಇರ್ಬೋದು R15 ಯಾವ ಥರ ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಹೊಡಿತೈತೆ ನೋಡಿ ಅಲ್ಲಿ. AK-47 ಅನ್ಕೊಳ್ರಿ, ಬೇರೆ ಲೆವೆಲ್ಲು. ಅದಕ್ಕೆ R15 ನೋಡಿ. ಏನು ಎಕ್ಸಾಸ್ಟ್ ಹಾಕೊಂಡ್ರು, ಯಾವ ಇಂಜಿನ್ ಏನೂ ಆಗಲ್ಲ ಗಾಡಿ. ಚಳಿ ಬಾಯ್ಸ್. ಎಕ್ಸ್ಪಲ್ಸ್ ಏನೋ ಆಫ್ ಆಯ್ತಂತಪ್ಪ ಆಗಲೇ. 210 ಕೋಳಿ ಫಾರ್ಮಿಂಗ್ ನೋಡಿ ಇಲ್ಲಿ. ಪಾಪ ಏನೋ ಪ್ರಾಬ್ಲಮ್ ಅಪ್ಪ. ಎಕ್ಸ್ಪಲ್ಸು 2ನೇ ಸತಿನೋ 3ನೇ ಸತಿನೋ ಆಫ್ ಆಗಿರೋದು. ಹಿಂಗೆಲ್ಲ ಆದರೆ ಬೇಜಾರಾಗ್ಬಿಡಲ್ವ? ಅದು ಸೋಲೋ ಎಲ್ಲ ರೈಡ್ ಹೋದಾಗ. ಅದಕ್ಕೆ ಐ ಚೂಸ್ ಕವಾಸಕಿ. ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ, ಬಟ್ ಎಕ್ಸ್ಪಲ್ಸ್ 200 ತುಂಬ ಪ್ರಾಬ್ಲಮ್ಸ್ಗಳೈತೆ. 200 ಅಲ್ಲ, 210. ಇವಾಗ ಹಚ್ಚಲು ಬೆಟ್ಟ ಕಡೆಗೆ ಒಂದು ಲೆಫ್ಟ್ ಹಾಕೋಣ ಬಾಯ್ಸ್. ಏನಿದು? ಏನು ಕಾಣಿಸ್ತಾನೆ ಇಲ್ಲ ಬಾಯ್ಸ್. ಯಾರ್ದೋ ಹೊಲದೊಳಗೆ ಹೋಯ್ತಾ ಇದೀವಪ್ಪ. ಯಾರ್ದೋ ಹೊಲದೊಳಗೆ ಹೋಯ್ತಾ ಇದೀವಿ ಗಾಯ್ಸ್, ನಿಜ ಬ್ರೋ. ಅಲ್ಲೆಲ್ಲ ರೂಟ್ ಇತ್ತು ಅನ್ಸುತ್ತೆ. ಹೌದಾ? ಎಲ್ಲಿಗೋಯ್ತಾಯ್ತಪ್ಪ ಇದು? ನಾವು ಹೋಗ್ರಲ್ಲೇ.
ಬಾಯ್ಸ್ ಇಲ್ಲಿ ನೋಡ್ರಿ, ಇರಪ್ಪ ರಾಜು. ಅಯ್ಯ ಅವ್ರದ್ದು ಯಾರ್ದು ಹೊತ್ತಲ್ಲ ಬ್ರೋ, ಹಿಂದೆ ಹೋಗಿ ಹೇಳ್ತೀನಿ. ಬ್ರೋ ಮುಂದೆ ಮುಂದೆ. ಸೌಂಡ್ ಮಾಡಬೇಡ್ರಿ ಯಾರು. ಇಲ್ಲ, ನಾವು ಬಂದಿದ್ದಲ್ಲಿ ರೋಡ್ ಥರ ಆಗೋಯ್ತದು. ಹಳ್ಳಿಯವ್ರು ಯಾರು ನಿಂತ್ಕೊಂಡು ಹೊಡಿತಾರೆ, ಅವ್ರನ್ನ ಕೇಳು. ನಮ್ಮ ಗಾಡಿಗಳಿಗೆ ಆಟ ಆಡ್ಬೋದು ಅಣ್ಣ. ಹಚ್ಚಲು ಬೆಟ್ಟ, ಥ್ಯಾಂಕ್ಸ್ ಅಣ್ಣ. ಬಾಯ್ಸ್ ಫುಲ್ ಟಫ್ ಟೈರೇನ್ ಅನ್ಕೊಳ್ಳಿ ಹಚ್ಚಲು ಬೆಟ್ಟ. ಪಾಪ ನಮ್ಮ ಬಾಯ್ಸ್ ಗಾಡಿಗಳನ್ನ ಬೇರೆ ಹಾಕೊಂಬಂದ್ಬಿಟ್ಟಿನಿ, ಫುಲ್ ಸೈಕ್ ಹಿಂಗನ್ಸುತ್ತೆ. ಥ್ಯಾಂಕ್ಸ್ ಅಮ್ಮ. ಹಿಂಗೆ ರೋಡ್ ಇತ್ತು, ಇವನೇ ಹೆಂಗೆ ಕರ್ಕೊಂಡ್ಬಂದಿರೋದು. ಅವನೆಲ್ಲಿ ಬಾಯ್ಸ್ ಅವನು ಬ್ರೋ? ಹಿಂಗೆ ರೋಡ್ ಐತೆ ಬ್ರೋ. ಅಯ್ಯೋ ಅವ್ನಿಗೆ ರೂಟ್ ಗೊತ್ತಿಲ್ಲ ಬಾಯ್ಸ್ ಅವನಿಗೆ. ಯಾಕೋ ಬಾಯ್ಸ್ ತಟ್ಟಾಡ್ತಾವ್ರಪ್ಪ ಅವು. ಅಷ್ಟೇ ಕಾಲೆಲ್ಲ ಧೂಳು ಬಾಯ್ಸ್ ಆಗಲೇ. ಅಣ್ಣ ಹಚ್ಚಲು ಬೆಟ್ಟ ಬಾಯ್ಸ್, ಇಲ್ಲಿ ರೋಡೇ ಗೊತ್ತಾಯ್ತಲ್ಲ ಬಾಯ್ಸ್, ಇಲ್ಲಿ ಹೆಂಗೆಂಗೋ ಐತೆ. ಯಾವುದಪ್ಪ ಹಳ್ಳಿ, ಪಾಪ ಇವ್ರಿಗೆ ಹಿಂಸೆ ಕೊಡಬಾರ್ದು. ಅವ್ರಿಗೆ ಒಳ್ಳೆ ಆಫ್ ರೋಡ್ ಐತೆ ನಂಗೆ ಅನ್ನಿಸ್ತಂಗೆ. ಹಿಂಗೇನಾ? ಬನ್ನಿ ಬಾಯ್ಸ್ ಓಡೋಣ. ಯಾರೋ ನಮಗೆ ಮುಂದೆ 2 ಗಾಡಿಗಳು ಸಿಕ್ಕಿದ್ರು. ಇವ್ರು ಯಾರೋ ಲೋಕಲ್ ಲೈಟ್ಸ್ ಇರ್ಬೇಕಿಲ್ಲೇ. ಬೆಟ್ಟ ಹತ್ತಿಸ್ತಾರೆ ಬಾಯ್ಸ್ ಆರಾಮಾಗಿ. ನಿಮ್ಗೇನು ಕಾಣಿಸ್ತಾ ಆಯ್ತಾ ಇಲ್ವೋ ತಾಯಣೆಗೋ ಗೊತ್ತಿಲ್ಲ. ಇದ್ರೊಳಗೆ ಬಂದು ಕರಡಿ ಕಾಟ ಜಾಸ್ತಿ. ಅದೇ ಈ ಥರ ಬೆಳಗ್ಗೆ ಹೊತ್ತು ಬಂದರೆ ಸ್ವಲ್ಪ ಹುಷಾರಾಗಿರಿ. ಹಿಂಗೈತೆ ನೋಡಿ ಬೆಟ್ಟ. ಕ್ರೇಜಿ ಆಗೈತೆ, ಫುಲ್ ಟಫ್ ಟರೇನು. ಎಲ್ಲೋದ್ರು ಬಾಯ್ಸು? ಪೊಲೀಸ್ ಅವ್ರದ್ದು ಕಾಟ ಇಲ್ಲೋನು ಪಕ್ಕ. ನಕ್ಕ ನೋಡಿ ಮುಚ್ಚಿದೀವಿ, ಏನಿಗೆ ಮೇಲಕ್ಕೆ ಬಂದ್ರಿ ಅಂತಾರೆ. ಹಾಂ ಬಾಯ್ಸ್ ನಾವೇ ಯಾವ ಸೈಡ್ ಬಂದ್ಬಿಟ್ಟಿದ್ದೀವಿ ನಂಗೆ ಅನ್ನಿಸ್ತಂಗೆ. ಅವನೇ ಬರ್ತಾ ನೋಡು. ಅವಂದೇಳು 5,000 ಬಾಯ್ಸ್. ಇಂಜಿನ್ಗಳು ಟಚ್ ಮಾಡ್ಕೊಂಬಿಡ್ರಿ ಬ್ರೋ, ಮಜಾ ಇದೆ.
ನೀನು ಆಲ್ಟರ್ ಟೈರ್ಸ್ ಹಾಕ್ಸಿದ್ರೆ ವೀಲಿಲ್ಲಿ ಹೋಗ್ಬೋದ 200 ಒಳಗೆ. ಇವ್ನು 210 ನೋಡ್ತಾ ಅವ್ನು ಟಚ್ ಆಗುತ್ತಾ ಅಂದ್ಬಿಟ್ಟು. ಸೌಂಡ್ ಮಾಡಬೇಡ್ರಿ ಬಾಯ್ಸ್. ಬನ್ನಿ ಹೊರಡೋಣ. ಹೆವಿ ಟಫ್ ಟೆರೇನ್ ಐತೆ, ಮರಳಲ್ವಾ ಸ್ಕಿಡ್ಡಾಗ್ಬಿಡುತ್ತೆ. ಆದರೆ ಇದೇನಾ ರೋಡು ಅಂತ ಗೊತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಬೆಳಗ್ಗೆ ಕ್ರೇಜಿ ಆಫ್ ರೋಡ್ ಸೆಷನು. ಇಲ್ಲ, ಇದೆಲ್ಲ ಹೆವಿ ಟಫ್ ಟೆರೇನ್. ಅಲ್ಲಿ ನೋಡಿ ಎಕ್ಸ್ಪಲ್ಸ್ ಇಟ್ಟಾಡ್ತಾ ಉಂಟು. ಎಕ್ಸ್ಟ್ರೀಮ್ ಪಾಸ್ ಆಗ್ಬಿಟ್ಟೈತೆ. ಯಾಕೆ ಬಾಯ್ಸ್ ಆರಾಮ್ ಹೆಂಗೆ ಎಕ್ಸ್ಪಲ್ಸ್ ಒಳಗೆ. ಬ್ರೋ ಆ ಸೈಡಲ್ಲಿ ಎಕ್ಸ್ಟ್ರೀಮ್ ಹೋಯ್ತಾ? ಮಜಾ ಇದೆ ಬಾಯ್ಸ್. ನಿಮಗೆ ಕಾಣಿಸ್ತಾ ಇಲ್ವೇನೋ, ಬಟ್ ಮರಳು ಹೆಂಗೆ ಎಳ್ದಾಡ್ತಾ ಇದ್ದು ಗೊತ್ತಾ ಗಾಡಿನ. ಹ್ಯಾಂಡ್ ಹಿಡಿಯೋಕ್ಕೆ ಸ್ವಲ್ಪ ಬೇಕು ಸೂಪು. KLX ಈಸಿ ಪೀಸಿ. ಇಲ್ಲಿ ಸ್ವಲ್ಪ ನೀರೈತಲ್ಲ, ಓಮ ಒಂಚೂರು ಹಿಂದಕ್ಕೆ ತಳ್ಕೊಂಡು ಆಮೇಲೆ ಬಾ. ಈ ಸೈಡ್ ಬಂದ್ಬಿಡು. ಮೆತ್ತು ಕೊಡು. ಕ್ರೇಜಿ ಕ್ರೇಜಿ. ಬಾಯ್ಸ್ ಅಬ್ರ ಅನ್ಕೊಳ್ಳಿ KLXದು. ನೋಡಿ ಅದಕ್ಕೆ KLX ಇಷ್ಟ ನನಗೆ. ಆನ್ ರೋಡ್ಗೂ ಓಕೆ, ಆಫ್ ರೋಡ್ಗೂ ಸೈ. ಒಮ್ಮೆ ಒಂದೇ ಸ್ಟ್ರೆಚ್ಚಲ್ಲಿ ಬಾ, ಬಿಡಬೇಡ. ಕ್ರೇಜಿ ಇರೋರು ಬರಲಿ. ಅವ್ರ ಬಾ ಬಾ ಬಾ. ಬಾಯ್ಸ್ ಅವನು ಹೇಳಿದ್ದು ನಿಜ. ಆಹಾ ನೋಡಿದ್ರ ಅಲ್ಲಿ ಫರಿಗೆ ಕಾಲುಗಳು ಅಲರ್ಟ್ ಆಗಿರ್ಬೇಕು ಯಾವಾಗಲೂ.
ಅಯ್ಯೋ ಆನೆ ಲದ್ದಿ ಅನ್ಕೊಂಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಬಾಯ್ಸ್, ಕ್ರೇಜಿ ಅಂದ್ಕೊಳ್ಳಿ. KLX ಇಸ್ಕೊಂಡಿದ್ದು ವರ್ತ್ ಅನ್ನಿಸ್ತಿದೆ ಇವಾಗ ನೋಡಿ. ಹೆಂಗೆ ಇದ್ದರು ಎಲ್ಲೇ ಇದ್ದರು ಏನೂ ಕೇಳಲ್ಲ ನಮ್ಮ KLX, ನುಗ್ಸ್ಕೊಂಡು ಹೋಗ್ತಾ ಇರ್ಬೋದು. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡ್ಬಿಟ್ಟೆ. ಹಿಂಗೋಗ್ಬಿಡು. ಹ್ಞೂ ಬಾಯ್ಸ್, ಟಫ್ ಐತೆ. ನನಗೆ KLX ಒಳ್ಳೆ ಏನೋ ಅನ್ನಿಸ್ತಾ ಇಲ್ಲ ಅಷ್ಟೇ. ಯಾರೋ 390 ADV ಅವರೆಲ್ಲ ಇಟ್ಟಾಡ್ಬಿಟ್ಟವ್ರು ಬಾಯ್ಸ್ ಇಲ್ಲಿ. ಕ್ರೇಜಿ ಅಂದ್ಕೊಳ್ಳಿ. ಓಹೋ ನೆಕ್ಸ್ಟ್ ಲೆವೆಲ್ ಸ್ಪಾಟು. ಫಾಕ್ ಬಾಯ್ಸ್, ಆಗ್ಲಿಂದ ನಕ್ಕನ್ ರೆಕಾರ್ಡೇ ಆಗಿಲ್ಲ. ಟರೈನ್ ಹೆಂಗಿತ್ತು ಗೊತ್ತಾ? ನೋಡಿದ್ರೆ ಹುಚ್ಚರಾಗ್ಬಿಡ್ತಾಯಿದ್ರಿ ನೋಡಿ. ನಮ್ಮ KLX, ನಮ್ಮ ಎಕ್ಸ್ಟ್ರೀಮ್, ನಮ್ಮ ಬಾಯ್ಸ್ ಎಲ್ಲ ಅಲ್ಲೇ ತಗ್ಲಾಕೊಂಡು ಇಟ್ಟಾಡ್ತಾವ್ರು ನಂಗೆ ಗೊತ್ತಿರಂಗೆ. ನಾವು ಹೊರಡ್ಬೋಣ ಚಲೋ. ಯಾಕೆ ಬ್ರೋ ಮುಂದೆ ಇನ್ನ ಮಜಾ ಆಯ್ತಾ? ಅಲ್ಲಿ ಹಾಂ, ಸೈಡಿಂದ ಬಾ ಬಾಯ್ಸ್. ಹಂಗೆ ಓಮ ಓಮನ ಹತ್ರ ಹೇಳಿಸ್ಕೊತೀನಿ ನಾನು. ಆಫ್ ರೋಡ್ ಮಾಡೋದು ಹೇಳ್ಕೊಡು ಓಮ ಅಂತ. ಇನ್ನೂ ಐತೆ ಮುಂದೆ ಮಜಾ. ಹಾ ಎಲ್ಲ ಬಾಯ್ಸ್ ಎಲ್ಲೋ ಗೊತ್ತಿಲ್ಲ ಬಾಯ್ಸ್, ಎಲ್ಗೋ ಕರ್ಕೊಂಡು ಹೋಯ್ತಾಯ್ತಿದ್ದು. ಐ ಡೋಂಟ್ ನೋ ಎಲ್ಲಿಗೆ ಅಂತ. ಬೆಟ್ಟದ ಮೇಲಿಂದ ಎಲ್ಲೋ ಸಂದಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ತಪ್ಪುದಾರಿ ಆಗಿದ್ರೆ ಬೈಕೋಬೇಡಿ. ತಪ್ಪುದಾರಿ ಅಲ್ಲ ಬಾಯ್ಸ್, ಕರೆಕ್ಟ್ ದಾರಿ ಬ್ರೋ. ಅದೇ ಟಾಪು, ಹಾಸ್ಪಾಟೆ ಸಕ್ಕದಾಗೈತೆ. ಯಾವುದೋ ಪೊದೆ ಗದೆಯಲ್ಲಿ ಎಲ್ಲ ನುಗ್ತಾ ಇದ್ದೀವಿ. ಅವನು ನಕ್ಕನ್ಲೇ ಅಂತ. ನಾವೊಂದು ಹೊಡಿಯೋಣ. ಯಾರೋ ಹೊಡೆದಿದ್ರಾಗಲೇ ಬಾಯ್ಸ್. ಬನ್ನಿ ಗಾಡಿ ಹಾಕ್ಬಿಟ್ಟು ಫೋಟೋ ಇಟ್ಕೊಳ್ಳೋಣ. ಅಯ್ಯೋ ಹುಷಾರು.